ಜಿ ಕನ್ನಡದಲ್ಲಿ ಹೊಸದಾಗಿ ಶುರುವಾಗಿರುವಂತಹ ಒಂದು ಸೀರಿಯಲ್ ಅಂತ ಹೇಳಿದ್ರೆ ಅದುವೇ ಲಕ್ಷ್ಮೀ ನಿವಾಸ ಅನ್ನುವಂತಹ ಸೀರಿಯಲ್. ಈ ಸೀರಿಯಲ್ನಲ್ಲಿ ಭಾವನಾ ಅನ್ನುವಂತಹ ಪಾತ್ರ ಎಲ್ರಿಗೂ ಕೂಡ ಸಾಕಷ್ಟು ಇಷ್ಟವಾಗಿದೆ. ಹೀಗಾಗಿನೇ ಈ ಪಾತ್ರವನ್ನ ನಿರ್ವಹಿಸಿರುವಂತಹ ನಟಿಯ ನಿಜ ಜೀವನ ಹೇಗಿದೆ, ಅವರ ಬಯೋಗ್ರಫಿ ಯಾವ ರೀತಿಯಾಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಭಾವನಾ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ನಟಿಯ ನಿಜವಾದ ಹೆಸರು ದಿಶಾ ಅಂತ ಹೇಳಿ, ಪೂರ್ತಿ ಹೆಸರು ದಿಶಾ ಮದನ್ ಅನ್ನೋದಾಗಿದೆ. ಇವರು ಮೂಲತಃ ಬೆಂಗಳೂರಿನವರು, ಬೆಳೆದಿದ್ದು ಕೂಡ ಬೆಂಗಳೂರಿನಲ್ಲೇನೆ. ಇದಾದ ನಂತರ ಅಂತ ಹೇಳಿದ್ರೆ ಮದುವೆಯ ನಂತರ ಇವರು ಹೈದರಾಬಾದ್ನಲ್ಲಿ ನೆಲೆಸಿದ್ರು. ಇವಾಗ ಸೀರಿಯಲ್ ಶೂಟಿಂಗ್ ನಡೀತಾ ಇರೋದ್ರಿಂದ ಅಟ್ ಪ್ರೆಸೆಂಟ್ ಅಲ್ಲಿ ಮತ್ತೆ ಬೆಂಗಳೂರಿನಲ್ಲೇನೆ ಇದ್ದಾರೆ. ದಿಶಾ ಮದನ್ ಅವರ ಡೇಟ್ ಆಫ್ ಬರ್ತ್ 9 ಮಾರ್ಚ್ 1992. ಅಟ್ ಪ್ರೆಸೆಂಟ್ ಅಲ್ಲಿ ಇವರಿಗೆ 31 ವರ್ಷ ಕಂಪ್ಲೀಟ್ ಆಗಿದೆ. ಹಾಗೆಯೇ ಇವಾಗ ನೆಕ್ಸ್ಟ್ ಬರ್ತಾ ಇರುವಂತಹ ಮಾರ್ಚ್ 9 ಬಂದರೆ ಇವರಿಗೆ 32 ವರ್ಷ ಕೂಡ ಕಂಪ್ಲೀಟ್ ಆಗುತ್ತೆ. ದಿಶಾ ಮದನ್ ಅವರ ತಂದೆಯ ಹೆಸರು ಮದನ್ ಅನ್ನೋದಾಗಿದೆ. ಹಾಗೆಯೇ ಇವರ ತಾಯಿಯ ಹೆಸರು ಅಶ್ವಿನಿ ಮದನ್ ಅನ್ನೋದಾಗಿರುವಂಥದ್ದು. ಇನ್ನು ದಿಶಾ ಮದನ್ ಅವರಿಗೆ ಮದುವೆ ಕೂಡ ಆಗಿದ್ದು ಇವರ ಹಸ್ಬೆಂಡ್ನ ಹೆಸರು ಶಶಾಂಕ್ ವಾಸುಕಿ ಗೋಪಾಲ್ ಅನ್ನೋದಾಗಿದೆ. ಹಾಗೆಯೇ ಇವರಿಗೆ ಇಬ್ಬರು ಮುದ್ದಾದ ಮಕ್ಕಳು ಕೂಡ ಇದ್ದು, ಮೊದಲನೇ ಮಗುವಿನ ಹೆಸರು ವಿಯಾನ್ ಅನ್ನೋದಾಗಿದೆ ಮತ್ತು ಎರಡನೇ ಮಗುವಿನ ಹೆಸರು ಅವೈರಾ ಅನ್ನೋದಾಗಿರುವಂಥದ್ದು. ದಿಶಾ ಮದನ್ ಅವರು ತಮ್ಮ ಗ್ರಾಜ್ಯುಯೇಷನ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದು ಇವರಿಗೆ ಕೇವಲ 21 ವರ್ಷ ಇದ್ದಾಗಲೇನೆ ಅಂತ ಹೇಳಿದ್ರೆ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಆಗ್ತಾ ಇದ್ದ ಹಾಗೇನೆ ಜಿ ಟಿವಿನಲ್ಲಿ 2013ರಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಡಾನ್ಸ್ ಇಂಡಿಯಾ ಡಾನ್ಸ್ ಸೀಸನ್ 4 ನಲ್ಲಿ ಕೂಡ ಕಾಣಿಸಿಕೊಂಡಿದ್ರು. ಮೊದಲಿಂದಾನು ಡಾನ್ಸಿಂಗ್ ನಲ್ಲಿ ಸಾಕಷ್ಟು ಇಂಟ್ರೆಸ್ಟ್ ಅನ್ನ ಹೊಂದಿದ್ದಂತಹ ಇವರು ಈ ಒಂದು ಶೋನ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನು ಕೂಡ ಗಳಿಸ್ಕೊಳ್ತಾರೆ ತಮ್ಮ ಡ್ಯಾನ್ಸ್ನ ಮೂಲಕ. ಇದಾದ ನಂತರ 2014ರಲ್ಲಿ ಡಾನ್ಸ್ ರಿಯಾಲಿಟಿ ಶೋ ಆಗಿರುವಂತಹ ಡಾನ್ಸಿಂಗ್ ಸ್ಟಾರ್ ನಲ್ಲಿ ಭಾಗವಹಿಸ್ತಾರೆ. ಇದು ಈ ಟಿವಿನಲ್ಲಿ ಪ್ರಸಾರ ಆಗ್ತಾ ಇತ್ತು ಅಂತ ಹೇಳಿದ್ರೆ ಇಂದಿನ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇತ್ತು. ಈ ಒಂದು ರಿಯಾಲಿಟಿ ಶೋನಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡೋದಷ್ಟೇ ಅಲ್ಲದೆ ಈ ಒಂದು ಶೋನ ವಿನ್ನರ್ ಕೂಡ ಆಗ್ತಾರೆ. ಇವರಿಗೆ ಜೋಡಿಯಾಗಿ ಸುನಾಮಿ ಕಿಟ್ಟಿ ಅವರಿದ್ರು. ಹಾಗೆಯೇ ಈ ಒಂದು ಜೋಡಿ ಟೈಟಲ್ ಅನ್ನ ವಿನ್ ಆಗಿತ್ತು 2014ರಲ್ಲಿ. ಈ ಡಾನ್ಸಿಂಗ್ ರಿಯಾಲಿಟಿ ಶೋನಲ್ಲಿ ಇವರು ವಿನ್ನರ್ ಆಗಿ ಹೊರಹೊಮ್ತಾ ಇದ್ದ ಹಾಗೇನೆ ಅದೇ ವರ್ಷ ಇವರಿಗೆ ಒಂದು ಅದ್ಭುತವಾದಂತಹ ಅವಕಾಶ ಸಿಗುತ್ತೆ. ಅದುವೇ ಸೀರಿಯಲ್ನಲ್ಲಿ ನಟಿಸಲು. 2014ರಲ್ಲಿ ಕುಲವಧು ಸೀರಿಯಲ್ನಲ್ಲಿ ಇವರು ಎಂಟ್ರಿನ ಕೊಡ್ತಾರೆ ವಚನ ಅನ್ನುವಂತಹ ಪಾತ್ರದ ಮೂಲಕ. ಈ ಸೀರಿಯಲ್ ಇವರಿಗೆ ಒಳ್ಳೆಯ ಹೆಸರನ್ನ ತಂದುಕೊಡುತ್ತೆ. ಇದಾದ ನಂತರ 2017 ಜೂನ್ 4ರಂದು ಇವರು ಮದುವೆ ಆಗ್ತಾರೆ ಶಶಾಂಕ್ ವಾಸುಕಿ ಗೋಪಾಲ್ ಅವರನ್ನ. ನಂತರ ಹೈದರಾಬಾದ್ನಲ್ಲಿ ಸೆಟಲ್ ಆಗ್ತಾರೆ. ಇದಾದ ನಂತರ ನಟನೆಯಿಂದ ಸ್ವಲ್ಪ ದೂರನೇ ಉಳ್ಕೊಂಡಿದ್ದಂತಹ ದಿಶಾ ಮದನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆಕ್ಟಿವ್ ಆಗಿದ್ರು. ಮದುವೆಯಾದ ನಂತರ ಮತ್ತೆ ಇವರು ತೆರೆಯ ಮೇಲೆ ಕಾಣಿಸಿಕೊಂಡಿದ್ದು ಒಂದು ದಂಪತಿಗಳ ರಿಯಾಲಿಟಿ ಶೋನಲ್ಲಿ. ಅದುವೇ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಈ ಸ್ಮಾರ್ಟ್ ಜೋಡಿ ಅನ್ನುವಂತಹ ರಿಯಾಲಿಟಿ ಶೋನಲ್ಲಿ. ಇದಾದ ನಂತರ ಇವಾಗ ಮತ್ತೆ ನಿಮ್ಮ ಮುಂದೆ ಎಂಟ್ರಿ ಕೊಟ್ಟಿದ್ದಾರೆ. ತುಂಬಾನೇ ಡಿಫ್ರೆಂಟ್ ಆಗಿರುವಂತಹ ಒಂದು ಪಾತ್ರ, ಅದುವೇ ಭಾವನಾ ಅನ್ನುವಂತಹ ಪಾತ್ರದ ಮೂಲಕ. ಕುಲವಧು ಸೀರಿಯಲ್ನಲ್ಲಿ ಇವರ ಪಾತ್ರ ಸ್ವಲ್ಪ ನೆಗೆಟಿವ್ ಶೇಡ್ ಅನ್ನು ಹೊಂದಿದ್ದಂತಹ ಪಾತ್ರ ಆಗಿತ್ತು. ಆದರೆ ಈ ಪಾತ್ರಕ್ಕೆ ದಿಟ್ಟ ಅಪೋಸಿಟ್ ಆಗಿರುವಂತಹ ಪಾತ್ರ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ದಿಶಾ ಮದನ್ ಅವರಿಗೆ ಸಿಕ್ಕಿದೆ. ಹಾಗೆಯೇ ಈ ಒಂದು ಪಾತ್ರವನ್ನ ಇವರು ತುಂಬಾನೇ ಚೆನ್ನಾಗಿನೇ ನಿರ್ವಹಿಸ್ತಾ ಇದ್ದಾರೆ. ನಿಮ್ಮಲ್ಲೂ ಕೂಡ ತುಂಬಾ ಜನರಿಗೆ ಇವರ ನಟನೆ ಈಗಾಗಲೇ ಇಷ್ಟ ಆಗಿರಬಹುದು. ಆಗಿದೆಯೋ ಇಲ್ವೋ ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನು ದಿಶಾ ಮದನ್ ಅವರ ಹೈಟ್ ಮತ್ತು ವೇಟ್ ಅನ್ನ ನೋಡೋದಾದ್ರೆ ಇವರ ಹೈಟ್ ಅರೌಂಡ್ 5.3 ಫೀಟ್ ಅನ್ನುವಂತಹ ಮಾಹಿತಿ ಇದೆ ಮತ್ತು ವೇಟ್ ಅರೌಂಡ್ 52ರಿಂದ 55 kg ಇರಬಹುದು ಅಂತ ಊಹಿಸಲಾಗ್ತಾ ಇದೆ. ದಿಶಾ ಮದನ್ ಅವರ ಹತ್ರ ಒಂದು ವೋಲ್ಕ್ಸ್ ವ್ಯಾಗನ್ ಪೋಲೋ ಕಾರ್ ಕೂಡ ಇರುವಂತದ್ದು. ಹಾಗೆಯೇ ಇವರ ನೆಟ್ವರ್ತ್ ಏನಿದೆ 5 ಕೋಟಿಗಿಂತನೂ ಅಧಿಕವಾದದ್ದು ಅನ್ನುವಂತಹ ಮಾಹಿತಿ ಕೂಡ ಇದೆ. ಇದಿಷ್ಟು ದಿಶಾ ಮದನ್ ಅವರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.